9 ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಮೊದಲ ಸುದ್ದಿಯನ್ನ ಬನ್ನಿ ನೋಡೋಣ. ಕಾಂಗ್ರೆಸ್ ಪವರ್ ಫೈಟ್ ಮಧ್ಯೆ ಮತ್ತೊಂದು ಸಂಘರ್ಷ ಇದೀಗ ಎದುರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂ ಬಣದ ಸಚಿವರು ಸಮರವನ್ನ ಹೂಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಯೋಜನೆಗಳಿಗೆ ಸಿಎಂ ಬಣದ ಸಚಿವರಿಂದ ಮೇಲಿಂದ ಮೇಲೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಹಿಡಕಲ್ ಡ್ಯಾಂಗೆ ಸಂಬಂಧಪಟ್ಟಂತೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈಗ ಹೇಮಾವತಿ ಕೆನಲ್ಗೆ ಸಂಬಂಧಪಟ್ಟಂತೆ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ. ಬೆಳಗಾವಿ ಆಯಿತು, ಈಗ ತುಮಕೂರಿನಲ್ಲೂ ಕೂಡ ಜಲಯುದ್ಧ ಆರಂಭ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ 2 ಜಿಲ್ಲೆಗಳಲ್ಲೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಕೆಎನ್ ರಾಜಣ್ಣ ಅವರು ರಾಜಕೀಯವಾಗಿ ನಾನಾ ರೀತಿಯಾಗಿರುವಂತಹ ಹೇಳಿಕೆಗಳನ್ನ ನೀಡ್ತಾ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದೇ ಇಬ್ಬರು ನಾಯಕರ ಜಿಲ್ಲೆಗಳಲ್ಲೂ ಕೂಡ ಜಲ ದಿಗ್ಬಂಧನ, ನೀರಿಗೆ ಸಂಬಂಧಪಟ್ಟಂತ ಒಂದಷ್ಟು ಹೋರಾಟಗಳು ಕೂಡ ನಡೆಯುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ. ಹೇಮಾವತಿ ಕೆನಾಲ್ ಯೋಜನೆಗೆ ರಾಜಣ್ಣ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಲ್ಲಿ ಸಚಿವ ಡಿಕೆಶಿ ಯೋಜನೆಗೆ ರಾಜಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಹಿಡಕಲ್ ಡ್ಯಾಂಗೆ ಜಾರಕಿಹೊಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜಾರಕಿಹೊಳಿ ಬಳಿಕ ಈಗ ಡಿಕೆ ಶಿವಕುಮಾರ್ಗೆ ರಾಜಣ್ಣ ಟಕ್ಕರ್ ಕೊಟ್ಟಿದ್ದಾರೆ. ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಈಗ ಜಲಯುದ್ಧ ಆರಂಭ ಆಗಿದೆ. 1.5 ವರ್ಷದಲ್ಲಿ ಮೊದಲ ಬಾರಿಗೆ ರಾಜಣ್ಣ ವಿರೋಧ ವ್ಯಕ್ತಪಡಿಸ್ತಾ ಇರೋದಿದೆ. ಹೋರಾಟ ಮಾಡಿದಾಗಲೂ ಮಾತನಾಡಿರಲಿಲ್ಲ ರಾಜಣ್ಣ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧ ವ್ಯಕ್ತವಾಗಿತ್ತು, ಆಗ ರಾಜಣ್ಣ ಮಾತಾಡಿರಲಿಲ್ಲ. ಕಾಮಗಾರಿ ವಿರೋಧಿ ಹೋರಾಟದ ಪರ ನಿಂತಿದ್ರು ರಾಜಣ್ಣ. ಈಗ ಕಾಮಗಾರಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ರಾಜಣ್ಣ. 1.5 ವರ್ಷದಲ್ಲಿ ಮೊದಲ ಬಾರಿಗೆ ರಾಜಣ್ಣ ವಿರೋಧ ವ್ಯಕ್ತಪಡಿಸ್ತಾ ಇರೋದು. 1.5 ವರ್ಷದಿಂದಲೂ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧಗಳು ವ್ಯಕ್ತ ಆಗ್ತಾನೆ ಇತ್ತು. ಇಲ್ಲಿವರೆಗೂ ಸಹ ರಾಜಣ್ಣ ಸುಮ್ಮನಿದ್ದು ಈಗ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾರಕಿಹೊಳಿ ಬಳಿಕ ಈಗ ಡಿಕೆ ಶಿವಕುಮಾರ್ಗೆ ರಾಜಣ್ಣ ಟಕ್ಕರ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅದು ಅಧಿಕಾರದ ವಿಚಾರಕ್ಕೆ ಒಂದ್ ಕಡೆ ಆದ್ರೆ, ಈಗ ಕಾಮಗಾರಿ ವಿಚಾರಕ್ಕೂ ಸಹ ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಬಣ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನೋದು ಇತ್ತೀಚಿನ ಬೆಳವಣಿಗೆಗಳಲ್ಲೇ ನೋಡಬಹುದು. ಹಿಡಕಲ್ ಡ್ಯಾಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ರಾಜಣ್ಣ ಅವರ ವಿರೋಧ, ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.